ಇದು ರೇಷ್ಮೆ ಹುಳ ಅಲ್ಲ? ಹೌದು. ಓಕೆ. ಫುಲ್ ಈ ಥರ ಕಟ್ ಮಾಡಲ್ಲ ಮುಂಚೆ ಥರ ಸೊಪ್ಪಲ್ಲ? ಇಲ್ಲ ಇಲ್ಲ ಕಟ್ ನಾನು ಅವಾಗ ರಾಮವಳ್ಳಿ ಅಂತ ಬರುತ್ತಲ್ಲ ಕೆಂಗೇರಿ, ಅಲ್ಲೆಲ್ಲ ಒಂದು ನೋಡಿದ್ದೆ ರೇಷ್ಮೆ ಫಾರ್ಮ್ ಚಿಕ್ಕೋಳಿದೆ ಹೈಸ್ಕೂಲಲ್ಲಿ. ಅವಾಗ ಅಲ್ಲಿ ನೀಟಾಗಿ ಹಾಕ್ತಿದ್ವಿ. 3ನೇ ಜ್ವರದಿಂದ 4ನೇ ಜ್ವರದವರೆಗೂ ಕಟ್ ಮಾಡಾಕ್ತಿದ್ವಿ. 4ನೇ ಜ್ವರದ ಮೇಲೆ ಎಲೆ ಬಿಡಿಸಿ ಹಾಕ್ತಿದ್ವಿ. ಈಗ ಹಂಗಿಲ್ಲ. ಹೌದಾ? 2ನೇ ಜ್ವರದವರೆಗೂ ಅವರು ಚಾಕಿ ಕಟ್ ಕೊಡ್ತಾರೆ. ಇವರು ರೇಷ್ಮೆ ಇಲಾಖೆಯವರು ಅಲ್ಲಿ ಅವರೇ ಕಟ್ಕೊಡೋದಾ? ಗೌರ್ಮೆಂಟ್ ಇಂದಲ್ಲ, ಅವರು ಪ್ರೈವೇಟ್ ಚಾಕಿ ಸ್ವಲ್ಪ ಇಟ್ಕೊಂಡಿರ್ತಾರೆ. ಒಂದು ಮೊಟ್ಟೆಗೆ 27 ರೂಪಾಯಿ 47 ರೂಪಾಯಿ. ಈಗ ಒಂದು ಮೊಟ್ಟೆಗೆ ಒಂದು ಮೊಟ್ಟೆ ಅಂದ್ರೆ ಅದ್ರಾಗ 600 ಹುಳ ಇರುತ್ತೆ. ಒಂದು ಹುಳ ಇಡೋದಕ್ಕೆ ಒಂದು ಮೊಟ್ಟೆ ಅಂತಾರೆ ಅವರು. ಓ, ಒಂದು ಹುಳ ಇರೋದಕ್ಕೆ ಒಂದು ಮೊಟ್ಟೆ. ಚಿಟ್ಟೆ ಬಂದು ಮೊಟ್ಟೆ ಇಡುತ್ತಲ್ಲ, 600 ಮೊಟ್ಟೆ, ಅದಕ್ಕೆ 600 ಮೊಟ್ಟೆ ಇಡುತ್ತೆ ಒಂದು ಸಲಕ್ಕೆ. ಓಕೆ ಓಕೆ. ಇವಾಗ 1 ತಿಂಗಳು ಬೇಕಾ ನಿಮಗೆ? ಅದರಿಂದ 1 ತಿಂಗಳು. ನಮಗೆ 18 ದಿನ, ಅವರು 10 ದಿನ ಸಾಕು ತಂದು ಕೊಡ್ತಾರೆ. ಅಲ್ಲಿಗೆ 8 ದಿನ ಮಾತ್ರ ಹಂಗಾರೆ ನೀವು ಸಾಕೋದು? 18 ದಿನ ನಾವು. ಓ, ನೀವು 18 ದಿನ, ಅವ್ರು 10 ದಿನ, ಅಲ್ಲಿಗೆ 28 ದಿನ ಟೋಟಲಿ. 28ರಿಂದ 30 ದಿನ ಗೂಡು ಕಟ್ಟಿ ಒಂದು ವಾರ 4 ದಿವಸ ಬಿಟ್ಟು ಗೂಡು ಬಿಡಿಸ್ಬೇಕು. ಓ, ಇದೇ ಥರ ಎಲೆ ಹಿಪ್ನೇರ್ಲೆ ಅಥವಾ ಮಲ್ಬೆರಿ? ಹಿಪ್ನೇರ್ಲೆ ಅಂತಾನೆ ಹೇಳೋದು ಕನ್ನಡದಲ್ಲಿ. ಹೌದೌದು. ಈಗೆಲ್ಲ ಸೊಪ್ಪು ಅಡಿಲಿರೋದ್ರಿಂದ ಕಾಣಿಸ್ತಿಲ್ಲ ನಿಮಗೆ. ಹೂವಲ್ಲ ಮಗ, ನೋಡ. ಹುಳ ನೋಡಿ ಇಲ್ಲಿ ಎಷ್ಟಕ್ಕೊಂದಿದೆ ಅಲ್ವಾ? ನೋಡಿ ಎಷ್ಟು ದಪ್ಪಗಿದಾವೆ ನೋಡು. ಇದು ನೋಡಿ ಹೆಂಗೆ ತಿಂತಾ ಇದೆ ನೋಡಿ, ನಿಧಾನಕ್ಕೆ. ಅದ್ರ ನಿಧಾನಕ್ಕೆ ತಿಂತಾ ಇರೋ ಪ್ರೊಸೀಜರ್ ನೋಡೋದು. ನೋಡು ನೋಡೋದು ಹೆಂಗೆ ತಿಂತಾ ಇದೆ ನಿಧಾನಕ್ಕೆ. ನಿಧಾನಕ್ಕೆ ತಿಂತಾ ಇದೆ. ನೋಡಕ್ಕೆ ಹಾವು ಥರ ಇದೆ. ಸಣ್ಣ ಹಾವಿನ ಥರ ಅಲ್ಲ? ನೋಡು ತಿನ್ನೋ ಸ್ಟೈಲ್ ನೋಡು. ಅದ್ರ ಬಾಯಿ ಇದು ನೋಡು, ಬಾಯಿ ನೋಡು. ಹತ್ರ ಝೂಮ್ ಮಾಡ್ತೀನಿ ನೋಡಲ್ಲ ಎಷ್ಟು ನಿಧಾನಕ್ಕೆ. ಸ್ವಲ್ಪ ಹಿಂದಕ್ಕೆ ಇಟ್ಕೊಳ್ಳಿ ಸರ್. ಲೈಕ್ ಹೇಗೆ ನಿಧಾನಕ್ಕೆ ತಿಂತಿದೆ ನೋಡು, ಮೂವ್ ಆಗ್ತಿದೆ. ನೋಡು ಅದು ಕಣ್ಣೆಲ್ಲ ಇಲ್ಲ. ಅದೇನದು ಕಪ್ಪುದು ಮತ್ತೆ? ಅದು ಜಿಟ್ಟೆ ಆದಾಗ ಬರೋಕ್ಕೆ ಕಣ್ಣು, ರೆಕ್ಕೆ ಬರೋ ಜಾಗ ಅದು. ಓ ಹೌದಾ? ರೆಕ್ಕೆ ಬರೋ ಜಾಗನ ಅದು? ಓಕೆ. ಎಷ್ಟು ಇಂಚ್ ಇರುತ್ತೆ ಸರ್ ಸುಮಾರು ಇದು? ಇದು 2 ಇಂಚ್ ಇರುತ್ತೆ. 2 ಇಂಚು. ಇಷ್ಟು ದೊಡ್ಡ ಹುಳ ಇವಾಗ ಆಲ್ರೆಡಿ? ಇದು ದೊಡ್ಡ ಹುಳ. ಇನ್ನು 2-3 ದಿವಸದೊಳಗೆ ಗೂಡು ಕಟ್ಟುತ್ತೆ. 2-3 ದಿನದಲ್ಲಿ ಗೂಡು ಕಟ್ಟುತ್ತೆ. ಇವಾಗ 22 ದಿನ ಆದ್ಮೇಲೆ ಗೂಡು ಕಟ್ಟಕ್ಕೆ ಸ್ಟಾರ್ಟ್ ಆಗುತ್ತೆ. 22 ದಿನ ಆದ ಕೂಡಲೇ ಗೂಡು ಕಟ್ಟಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇವಾಗ ನೀವು ಗೂಡು ಕಟ್ಟಿ ಎಷ್ಟು ದಿನ ಆದ್ಮೇಲೆ ತೆಗಿತೀರಾ? ಗೂಡು ಕಟ್ಟಿ 4 ದಿನ. ಆ ಗೂಡು ಒಂದು ಸ್ವಲ್ಪ ಗಟ್ಟಿ ಆದ್ಮೇಲೆ ಬಿಡಿಸಿ ಕರೆಕ್ಟಾಗಿ 8-10 ದಿವಸದೊಳಗೆ ಮಾರ್ಬಿಡ್ಬೇಕು. ಇಲ್ಲಾಂದ್ರೆ ಜಿಟ್ಟಾಗಿ ಹೊರಗೆ ಬಂದ್ಬಿಡುತ್ತೆ. ಓಕೆ ಓಕೆ. ನೀವು ಅದನ್ನ ಮಾರಬೇಕು. ಮಾರಕ್ಕೆ ಅಂತಾನೆ ಒಬ್ರು ಯಾರಾದ್ರು ತಗೊಳ್ಳೋರು ಬಂದು ತಗೊಂಡು ಹೋಗ್ಬೇಕು ಮಾರ್ಕೆಟ್. ನೀವೇ ಮಾರ್ಕೆಟ್ ಮಾಡೋದಾ? ಓ, ಅಲ್ಲಿ ರಾಮನಗರದಲ್ಲಿ ಮಾರ್ಕೆಟ್ ಇದೆಯಾ? ಅಲ್ಲಿಗೆ ಹೋಯ್ತೀವಿ ಇಲ್ಲಿಂದ. ಓಕೆ ಓಕೆ. ನೋಡಿ ಇದೆಲ್ಲ ಹಿಪ್ನೇರ್ಲೆ ಗಿಡ. ಇದು ಹುಳ ಇಲ್ಲಿ ಕಾಣಿಸ್ತಿದೆ ನೋಡಿ ನಿಮಗೆ. ತಿಂತಾ ಇದೆ. ಎಷ್ಟು ನಿಧಾನಕ್ಕೆ ತಿನ್ನುತ್ತೆ ಅದು. ಆ್ಯಕ್ಚುಲಿ ಸಣ್ಣ ಹೌದು ಪ್ರಾಣಿ, ಬಟ್ ತಿನ್ನೋದು. ಇದು ನೋಡಿ ಒಂದು ರೇಷ್ಮೆ ಹಿಂದಿನ ಕತೆ ಎಷ್ಟು ಇದಿರುತ್ತೆ. ಅದ್ರ ಹಿಂದೆ ಎಷ್ಟು ಒಂದು ಹುಳವಿಂದ ಅದ್ರದ್ದು ತ್ಯಾಗ ಅಂತ ಹೇಳ್ಬೋದು ಒಂಥರ. ನಾವು ಅದ್ರದ್ದು ಜೀವ ಕಿತ್ಕೊಂಡ್ಬಿಟ್ಟು ನಾವು ಮಾಡೋದು. ಅದ್ರ ರೇಷ್ಮೆ ಎಲ್ಲೆಲ್ಲಿ ಹೋಗಿದೆ, ಇಡೀ ಪ್ರಪಂಚದಲ್ಲಿ ರೀಚ್ ಆಗಿದೆ. ನಮ್ಮ ಭಾರತದ ಹೆಸರು ರೇಷ್ಮೆಯಿಂದನೂ ಫೇಮಸ್ ಆಗಿದೆ.